ಮುಂಬರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಹಿತೈಷಿಗಳು ಹಾಗೂ ಸಾಹಿತ್ಯ ಪ್ರೇಮಿಗಳ ಒತ್ತಾಸೆಯ ಮೇರೆಗೆ ಸೇವಾ ಆಕಾಂಕ್ಷಿಯಾಗಿ ಸ್ಪರ್ಧಿಸಲಾಗುತ್ತಿರುವುದಾಗಿ ಕರ್ನಾಟಕ ಗಡಿ ಪ್ರದೇಶದ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಹಾಗೂ ನಿವೃತ್ತ ಐಎಎಸ್ ಅಧಿಕಾರಿ ಡಾಕ್ಟರ್ ಸಿ ಸೋಮಶೇಖರ್ ಅವರು ತಿಳಿಸಿದರು. ಕಾರವಾರದಲ್ಲಿ ಸೋಮವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸಾಮಾನ್ಯರು ಹೆಮ್ಮೆಯಿಂದ ನನ್ನ ಪರಿಷತ್ತು ಎನ್ನುವಂತಾಗಿಸುವುದು ಹಾಗೂ ನಿರಂತರ ಸಾಹಿತ್ಯ ಆರಾಧನೆಯ ಕೇಂದ್ರವನ್ನಾಗಿ ರೂಪಿಸುವುದು ನಮ್ಮ ಆಶಯ ಎಂದರು. ಪರಿಷತ್ತಿನ ಸದಸ್ಯತ್ವವನ್ನು ಕನಿಷ್ಠ 1 ಕೋಟಿಗೆ ಹೆಚ್ಚಿಸಿ ಶಾಲಾ ಶಿಕ್ಷಕರು ಹಾಗೂ ಸರ್ಕಾರಿ ನೌಕರರು ಸೇರಿದಂತೆ ಹೆಚ್ಚಿನ ಕನ್ನಡಿಗರನ್ನ ಸದಸ್ಯರನ್ನಾಗಿಸುವ ಮೂಲಕ ಪ್ರಜಾಪ್ರಭುತ್ವದ ನೆಲೆ ಬಲಪಡಿಸುವುದಾಗಿ ಹೇಳಿದರು. ಸಾಹಿತ್ಯಕ್ಕೆ ಎಡಬಲ ಎಂಬ ಪಂಥದ ಬಣ್ಣ ಹಚ್ಚದೆ ಎಲ್ಲರನ್ನ ಒಟ್ಟಾಗಿ ಕರೆದೊಯ್ಯುವ ಸಮಗ್ರ ನಿಲುವು ಹೊಂದಿರುವುದಾಗಿ ತಿಳಿಸಿದರು. ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಕನ್ನಡ ಶಾಲೆಗಳ ಸುಧಾರಣೆ, ಕನ್ನಡ ಸಂಘ ಸಂಸ್ಥೆಗಳಿಗೆ ಅನುದಾನ ಹಾಗೂ ಕಾಸರಕೋಡು, ಅಕ್ಕಲಕೋಟೆ ಮತ್ತು ಗೋವಾದಲ್ಲಿ ಕನ್ನಡ ಭವನಗಳ ನಿರ್ಮಾಣಕ್ಕೆ ಶ್ರಮಿಸುವುದಾಗಿ ವಿವರಿಸಿದರು. ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಪಡೆದಿರುವ ಡಾಕ್ಟರ್ ಸೋಮಶೇಖರ ಅವರು ಐಎಎಸ್ ಅಧಿಕಾರಿಯಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ತುಮಕೂರು ಜಿಲ್ಲಾಧಿಕಾರಿ ಸೇರಿದಂತೆ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಚಿಂತನ ಚಿಲುಮೆ, ಚಿಂತನ ಕಿರಣ, ಮಾತೆಂಬುದು ಜ್ಯೋತಿರ್ಲಿಂಗ, ಅರಿವೇ ಗುರು ಸೇರಿದಂತೆ ಕೃತಿಗಳನ್ನು ಪ್ರಕಟಿಸಿದ್ದು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಡಿ.ಲಿಟ್ ಪದವಿ ಪಡೆದಿದ್ದಾರೆ. ಕೇಂದ್ರ ಲೋಕ ಸೇವಾ ಆಯೋಗದ ಪರೀಕ್ಷೆಯನ್ನು UPSC ಪರೀಕ್ಷೆಯನ್ನು ಎಲ್ಲ ಪತ್ರಿಕೆಗಳನ್ನು ಕನ್ನಡದಲ್ಲೇ ಉತ್ತರಿಸಿ ನಾನು ಕೇಂದ್ರ ಪ್ರಥಮ ದರ್ಜೆ ಸೇವೆಗೆ ಆಯ್ಕೆಯಾದೆ. ಸನ್ಮಾನ್ಯ ಹಿರಿಯ ಖಾದ್ರಿ ಶಾಮನವರು ಆ ಕಾಲಕ್ಕೆ ಸಂಪಾದಕೀಯ ಬರೆದಿದ್ದರು. ಕನ್ನಡದಲ್ಲೂ ಉತ್ತರವನ್ನು ಬರೆದು ಕೇಂದ್ರ ಸೇವೆಗಳಿಗೆ ಆಯ್ಕೆ ಆಗಬಹುದು ಅನ್ನೋದನ್ನು ಇಂಥವರು ಸಾಬೀತುಪಡಿಸಿದ್ದಾರೆ ಅಂತ ಹೇಳಿ ನಾನು ಅಸಿಸ್ಟೆಂಟ್ ಕಲೆಕ್ಟರ್ ಕಸ್ಟಮ್ಸ್ ಅಂತ ಕೇಂದ್ರ ಸೇವೆಗೆ ಆಯ್ಕೆ ಆದರೂ ಸಹ ನನಗೆ ಹೆಚ್ಚಿನ ಕನ್ನಡ ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಇದ್ದರಿಂದ ಕರ್ನಾಟಕ ಆಡಳಿತ ಸೇವೆಗೆ ಅದೇ ಕಾಲಕ್ಕೆ ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿ ಆಯ್ಕೆಯಾಗಿದೆ. ನಾನು ನಾಡು ನುಡಿಯ ಹಿನ್ನೆಲೆಯಲ್ಲಿ ನಾನು ಕೇಂದ್ರ ಸೇವೆಗೆ ಹೋಗುವ ಬದಲು ರಾಜ್ಯ ಸೇವೆಯನ್ನು ಆಯ್ಕೆ ಮಾಡಿಕೊಂಡೆ. ಆನಂತರ ನಾನು ಧಾರವಾಡದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಪ್ರಾರಂಭ ಮಾಡಿ ಅಲ್ಲಿ ನನಗೆ ನಿಕಟವಾದಂಥ ಸಾಹಿತ್ಯ ಸಂಪರ್ಕ ಸಿಕ್ತು. ಬಸವರಾಜ ಕಟ್ಟಿಮನವರು, ಪಾಟೀಲ್ ಪುಟ್ಟಪ್ಪನವರು, ಉಸ್ತೂರು ಮಠರವರು, ಗೀತಾ ಕುಲಕರ್ಣಿಯವರು, NK ಕುಲಕರ್ಣಿ, ಅನೇಕ ಮಹಾನುಭಾವರ ಸಂಸರ್ಗ ಸಿಕ್ಕ ನಂತರ ನನಗೆ ಅಲ್ಲಿ ಒಂದು ಸಾಹಿತ್ಯದ ಪ್ರಫುಲ್ಲತೆ, ಆಹ್ಲಾದತೆ ನನಗೆ ಅನುಭವ ಆಯಿತು. ಆ ಹಿನ್ನೆಲೆಯಲ್ಲಿ ಆಗಲೇ ನಾನು ಒಂದು ಚಿಂತನ ಚಿಲುಮೆ ಎನ್ನುವಂಥ ಒಂದು ಕೃತಿಯನ್ನು ರಚನೆ ಮಾಡಿದೆ. ಅದನ್ನು ಹೇಮಾ ಪಟ್ಟಣ ಶೆಟ್ಟಿ, ಸಿದ್ದಿನ್ ಪಟ್ಟಣ ಶೆಟ್ಟಿ ಅವರು ಪ್ರಕಟ ಮಾಡಿದ್ರು. ಆನಂತರ ನಾನು ಮಂಗಳೂರಿಗೆ ಬಂದೆ ಅಸಿಸ್ಟೆಂಟ್ ಕಮಿಷನರ್ ಆಗಿ. ಅಲ್ಲೂ ಸಹ ಅನೇಕ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಆ ಮಂಗಳೂರಿನ ಜನತೆಯ ಪ್ರೀತಿಯನ್ನು ಗಳಿಸುವಲ್ಲಿ ನಾನು ಸಫಲನಾದೆ ಎಂಬ ಸಾರ್ಥಕ್ಯ ಭಾವ ನಂದು. ಆನಂತರ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ನಿರ್ದೇಶಕನಾಗಿದೆ. ಕನ್ನಡ ಸಂಸ್ಕೃತಿ ಇಲಾಖೆ ಯಾಕೆ ನಾನು ಕನ್ನಡಕ್ಕೆ ಸಂಬಂಧಪಟ್ಟ ಇಲಾಖೆಗಳನ್ನೇ ಆಯ್ಕೆ ಮಾಡಿಕೊಂಡೆ ಕಾರಣ ಏನಂದರೆ ಕನ್ನಡದ ಒಲವಿತ್ತು, ನನಗೆ ಕನ್ನಡದ ಬಗ್ಗೆ ಪ್ರೀತಿ ಇತ್ತು. ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿ ಅನೇಕ ಕಲಾವಿದರಿಗೆ ಮಾರ್ಗದರ್ಶನ ಕೊಡಿಸುವ ಬಗ್ಗೆ ಮತ್ತು ಉದ್ಯಾನವನದಲ್ಲಿ ಹುಲಿಯರಾದ ಮನೆಯಲ್ಲಿ ಮಾತುಕತೆ ಇಂಥ ವಿಶಿಷ್ಟವಾದಂಥ ಕಾರ್ಯಕ್ರಮಗಳನ್ನು ಮುಂದುವರಿಲಿಕ್ಕೆ ಬಹಳ ಪ್ರಯತ್ನ ಪಟ್ಟೆ. ಜೊತೆಗೆ ಅದೇ ಸಂದರ್ಭದಲ್ಲಿ ವಚನಗಳಲ್ಲಿ ಸಾಮಾಜಿಕ ಚಿಂತನೆ ಅನ್ನುವ ಮಹಾಪ್ರಬಂಧಕ್ಕೆ ಹಂಪಿ ವಿಶ್ವವಿದ್ಯಾನಿಲಯದಿಂದ D.Litt ಅನ್ನು ಸಹ ಪಡೆದುಕೊಂಡೆ, ಡಾಕ್ಟರೇಟ್ ಅನ್ನು ಪಡೆದುಕೊಂಡೆ. ಆನಂತರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯೂ ಆಗಿದೆ. ಕನ್ನಡಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳನ್ನು ಆಯ್ಕೆ ಮಾಡಿಕೊಂಡ ಕಾರಣ ಕನ್ನಡದ ಬಗ್ಗೆ ಹೆಚ್ಚಿನ ಪ್ರೀತಿ ಮತ್ತು ಭಕ್ತಿ, ಶ್ರದ್ಧೆ, ನಿಷ್ಠೆ ಇರೋದ್ರಿಂದ ಕರ್ನಾಟಕ ಗಡಿ ಪ್ರದೇಶ ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರು ರಾಮಚಂದ್ರಪ್ಪನವರಿದ್ದಾರೆ. ಹಿರಿಯ ಸಾಹಿತಿಗಳು, ನನ್ನ ಮಾರ್ಗದರ್ಶಕರು. ಅವರ ಅಧ್ಯಕ್ಷರಾಗಿದ್ದಾಗ ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ. ಆನಂತರ ನಾನು ತುಮಕೂರು ಜಿಲ್ಲಾಧಿಕಾರಿಯಾಗಿ ಸುಮಾರು 2-3 ವರ್ಷಗಳ ಕಾಲ ಆಗಿದ್ದೆ. ಆ ಸಂದರ್ಭದಲ್ಲಿ ಅಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ಗೆ ನಿವೇಶನ ಕೊಡುವುದರಲ್ಲಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಕಟ್ಟಡ ನಿರ್ಮಾಣ ಮಾಡುವಲ್ಲಿ, ವಿಶೇಷ ವಾರ್ತಾಭವನಕ್ಕೆ ಜಾಗವೇ ಇರಲಿಲ್ಲ. ಅಲ್ಲಿ ವಾರ್ತಾಭವನವನ್ನು ಜಿಲ್ಲಾಧಿಕಾರಿಯಾಗಿ ವಾರ್ತಾಭವನಕ್ಕೆ ನಿವೇಶನ ಕೊಟ್ಟು ಅದು ಕಟ್ಟಿಸಿಕೊಡಲು ಸಹ ನಾನು ಆಸಕ್ತಿ ವಹಿಸಿದೆ. ಪತ್ರಿಕಾಗೋಷ್ಠಿಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ಕಸಾಪ ಮಾಜಿ ಅಧ್ಯಕ್ಷ ರವಿದಾಸ್ ನಾಯಕ್, ಶರಣ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ ಕಾಂಜಿ ಹಾಗೂ ದೇಸಾಯಿ ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.